ವಿದ್ಯಾರ್ಥಿಗಳಿಗೆ ಮೊದಲ ಗಿಫ್ಟ್ ನೀಡ್ತಾ ಇದ್ದಂತೆ ಫ್ರೀ ಬಸ್ ಪಾಸ್ ಜೊತೆಗೆ ಬಸ್ಗಳನ್ನೂ ನೀಡಿ ಅಂತ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾರಿಗೆ ಬಸ್ಗಳನ್ನ ತಳ್ಳುವಂತಹ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ. ಮೊದಲು ಕೆಎಸ್ಆರ್ಟಿಸಿಗೆ ಶಕ್ತಿ ಕೊಡಬೇಕು ಹೀಗಂತ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಫ್ರೀ ಬಸ್ ಪಾಸ್ ಜೊತೆಗೆ ಬಸ್ಗಳನ್ನೂ ನೀಡಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಭರವಸೆಗಳನ್ನು ಈಡೇರಿಸುವ ಘೋಷಣೆಯನ್ನು ನಿನ್ನೆ ಮಾಡಿದ್ದಾರೆ. ನಾನು ನಿಮ್ಮ ಘೋಷಣೆಗೆ ನಮ್ದು ಯಾವುದೂ ವಿರೋಧ ಇಲ್ಲ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡಿದ್ದೀರಿ, ಸಂತೋಷ. ಬಸ್ ಕೊಡಿ. ಹಳ್ಳಿಗಳಿಗೆ ಬಸ್ ಇಲ್ಲ, ನೇತಾಡ್ಕೊಂಡು ಹೋಗ್ತಾರೆ. ಇರೋ ಒಂದೊಂದು ಬಸ್ಸು, ಆ ಬಸ್ಗಳಲ್ಲಿ ಬಸ್ ನಿಲ್ಲಿಸೋದೇ ಇಲ್ಲ. ಈಗ ಉದಯಬರ್ನಹಳ್ಳಿ ಅಂತ ಪ್ರದೇಶದಲ್ಲಿ ಬಸ್ ನಿಲ್ಲಿಸಲ್ಲ ಅನ್ನೋದೇ ಒಂದು ಕಂಪ್ಲೇಂಟು. ಹಿರೇಗಾವದಲ್ಲಿ ಬಸ್ ನಿಲ್ಲಿಸಲ್ಲ ಅನ್ನೋದೇ ಒಂದು ಕಂಪ್ಲೇಂಟು. ಯಾಕೆ ಅಂದರೆ ಆ ಬಸ್ ಕಡೂರಿಂದಲೇ ಭರ್ತಿಯಾಗಿ ಬಂದ್ಬಿಡುತ್ತೆ, ಇಲ್ಲಿಗೆ ನಿಲ್ಲಿಸೋದೇ ಇಲ್ಲ. ಗ್ರಾಮಾಂತರ ಪ್ರದೇಶದ ಬಸ್ಸನ್ನು 40% ಬಸ್ಸನ್ನು ಇವರು ಶಕ್ತಿ ಯೋಜನೆ ಮಾಡಿದ ಮೇಲೆ ಕಡಿತಗೊಳಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ಸುಗಳೇ ಇಲ್ದಂಗಾದರೆ ಉಚಿತ ಬಸ್ಸುಗಳಿಗೆ ನಾವು ಪೇಪರಲ್ಲಿ ನೋಡಿ ಸಂತೋಷ ಪಡಬೇಕಾಗತ್ತೆ. ಅದಕ್ಕಾಗಿ ಗ್ರಾಮಾಂತರ ಪ್ರದೇಶಗಳಿಗೆ ಅಗತ್ಯ ಇರೋ ಬಸ್ಸನ್ನು ಕೊಡಿ. ಬಹುತೇಕ ಡಿಪೋಗಳಲ್ಲಿರುವ ಬಸ್ಸುಗಳ ಸ್ಥಿತಿ ಹೇಗಿದೆ ಅಂದರೆ ಅವು ಒಂದು ಒಳಗೆ ಕೂತ್ಕೊಂಡ್ರೆ ಬೆಂಕಿ ಹೊತ್ಕೊಳ್ತವೆ, ಇಲ್ಲ ಹೊರಗಡೆಯಿಂದ ತಳ್ಳಬೇಕು. 1-2 ಕೇಸ್ ಆದರೆ ಆಕಸ್ಮಿಕ ಅಂತ ಅಂದ್ಕೊಳ್ಬೋದು. ಹಂಗಲ್ಲ, ಒಂದೊಂದು ಡಿಪೋದಲ್ಲಿ ಒಂದೊಂದು ವಾರಕ್ಕೆ 10 ಬಸ್ಸುಗಳನ್ನು ತಳ್ಳೋ ಸ್ಥಿತಿ ಇದೆ. ಹೆಂಗಸರೇ ತಳ್ತಿರೋದಂಥ ನಾವು ಫೋಟೋಗಳನ್ನು ನಾವು ನೋಡಿದ್ದೇವೆ. ಬೆಂಕಿ ಹೊತ್ಕೊಂಡಿರುವಂಥ ಉದಾಹರಣೆಗಳು ಚಿಕ್ಕಮಗಳೂರು ಡಿಪೋದಲ್ಲೇ 1 ತಿಂಗಳಲ್ಲಿ 3 ಕೇಸ್ಗಳು ಬಂದು, ಚಿಕ್ಕಮಗಳೂರು ಡಿಪೋ ಒಂದರಲ್ಲೇ. ಈ ಥರ ಹಳೆ ಬಸ್ಸುಗಳನ್ನು, ತಳ್ಳೋ ಮಾಡಲು ಬಸ್ಸುಗಳನ್ನು ಇಟ್ಕೊಂಡು ನಾವು ಯಾವ ಯೋಜನೆ ಘೋಷಣೆ ಮಾಡಿದ್ರು, ಶಕ್ತಿ ಯೋಜನೆಯೂ ಒಳ್ಳೆಯದೇ, ಅದು ಬಸ್ಸುಗಳು KSRTCಗೆ ನಿಶಕ್ತಿ ಬಂದುಬಿಟ್ಟಿದೆ. ಮೊದಲು KSRTCಗೆ ಶಕ್ತಿ ಕೊಡಿ. KSRTC ಉದ್ಯೋಗಿಗಳಿಗೆ ಶಕ್ತಿ ಕೊಡಿ. ಅವರು ಚಳುವಳಿ ದಾರಿ ಹಿಡಿದಿದ್ದಾರೆ, ಅವ್ರಿಗೆ ಶಕ್ತಿ ಕೊಡಿ. ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿಯಲ್ಲೂ ಮೋಸ ಆಗ್ತಾಯಿದೆ. ಯುವ ನಿಧಿ ಅನ್ನೋದು ಎಲ್ಲ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ತಲುಪಲೇ ಇಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ರದ್ದುಪಡಿಸಿದರು. ಇಲ್ಲಿಂದ ಕೊಡ್ತಾ ಇದ್ದ 4,000 ರೂಪಾಯಿನ ರದ್ದುಪಡಿಸಿದರು. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಒಂದು ಟ್ರಾನ್ಸ್ಫಾರ್ಮರಿಗೆ ರೈತ 3 ಲಕ್ಷ ರೂಪಾಯಿ ಕೊಡಬೇಕಾದಂಥ ಸ್ಥಿತಿ ಇದೆ. ಈ ಪರಿಸ್ಥಿತಿಯ ಒಳಗೆ ಪ್ರತಿ ವರ್ಷ 1,30,000ದಿಂದ 1,40,000 ಕೋಟಿ ರೂಪಾಯಿ ಹೊಸ ಸಾಲ ಮಾಡ್ತಾಯಿದ್ದೀವಿ. ಅಂದರೆ ಹಳೆ ಸಾಲದ ತೀರಿಸೋದಲ್ಲ, ಹೊಸ ಸಾಲವನ್ನು ಪ್ರತಿ ವರ್ಷ ಬಜೆಟ್ನ ತುಂಬಿಸೋದಕ್ಕೆ, ಕಮಿಟೆಡ್ ಎಕ್ಸ್ಪೆಂಡಿಚರು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಸರಿದೂಗಿಸೋದಕ್ಕೆ ಹೊಸ ಸಾಲವನ್ನು ಮಾಡುವಂಥ ಸ್ಥಿತಿ ಇದೆ.